ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳತ್ತೀನಿ. ಬೆಳಗ್ಗೆಯಿಂದ ಬರೀ ಕೆಲಸನೇ ಆಗೈತಿ. ಹಾಗಾಗಿ ಲಾಗ್ ಚಾಲು ಮಾಡೋಕ್ಕೆ ಟೈಮ್ ಸಿಕ್ಕಿದ್ದೆಲ್ಲ ಈಗ ಶುರು ಮಾಡೀನಿ. ಇವತ್ತಿನ ಲಾಗ್ಗಳಿಗೆ ಏನೆಲ್ಲ ಐತಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾತ್ರ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಎಲ್ರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನವರಾತ್ರಿಯ ಮೊದಲೇ ದಿನ. ಪ್ರತಿ ವರ್ಷ ನಾವು ಹೋಗಿ ಬನ್ನಿ ಗಿಡಕ್ಕೆ ಪೂಜೆ ಮಾಡ್ಕೊಂಡು ಬರ್ತಿದ್ವಿ, ನಿಮಗೆಲ್ಲ ಗೊತ್ತೈತಿ. ಆದರೆ ಈ ಸರಿ ನಾನು ಮಾಡಬೇಕಂತಂದೆ. ಆದರೆ ಯಜಮಾನ್ರು ಬೇಡ ಅಂತಂದ್ರೆ ಮನೆಯವರು ಮಾಡು, ಹೋಗಿ ಬರೋಕ್ಕಾಗಲ್ಲ, ಈಗ ಅಂಗಡಿ ಗೊತ್ತಲ್ರಿ, ಹೊಸ ಅಂಗಡಿ ಹತ್ರ ಎಲ್ಲ ರಿಸ್ಕ್ ತೊಗೊಳಕ್ವಲ್ಲ, ನಾನು ಬಂದ್ ಮಾಡೋದು ಲೇಟಾಗಿ ತೆಗೆದು ಅದನ್ನೆಲ್ಲ ಮಾಡೋಕ್ಕಲ್ಲ. ಮನ್ಯಾಗ ಮಾಡೋ ಪೂಜೆನ ಏನು ಬೇಕೆಲ್ಲ ತಂದು ಕೊಟ್ಟಿರ್ತೀನಿ ಅಂತಂದ್ರೆ, ಹಾಗಾಗಿ ನಾನು ಸರಿ ಬಿಡ ಆಯ್ತು, ಅದು ಕರೆಕ್ಟ್ ಐತಿ ಅಂತೇಳಿ ಈ ಸರಿ ಮನೆಯೊಳಗೆ 9 ದಿನ ನಮ್ಮ ಮನೆಯೊಳಗನ ಪೂಜೆನ ಮಾಡ್ಬೇಕಂತೇಳಿ ನಾನು ನಿರ್ಧಾರ ಮಾಡಿದ್ವಿ ರೀ. ಇವತ್ತು ಮೊದಲನೇ ದಿನ. ಬಿಳಿ ಬಣ್ಣ ಪೂರ್ತಿ ವೈಟ್ ಕಲರ್ ಸೀರೆ ಅಂತ ನನ್ನ ಕಡೆ ಇಲ್ರಿ. ಇದು ಈ ಥರ ಫುಲ್ ವೈಟ್ ಐತಿ, ಬಾಡಿ ಫುಲ್ಲು. ಬಟ್ ಇದು ಬ್ಲೌಸ್ ಪೀಸ್ ಬಂದೈತಿ, ಕಟ್ ಮಾಡಿಲ್ಲ, ಹಾಗಾಗಿ ಸರಿಗಿಗೆ ಅದೇ ಬಂದೈತಿ. ಗ್ರೀನ್ ಕಾಣಿಸ್ತೈತಿ, ಆದರೆ ವೈಟ್ ಸೀರೆ ಐತ್ರಿ ಇದು ಫುಲ್. ನೋಡಿ ಫುಲ್ ವೈಟ್. ಆಮೇಲೆ ಫೋಟೋ ಹಾಕ್ತೀನಿ ನಾನು ನಿಮ್ಗೆ. ಬಾ. ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹುಡ್ಕ ಇನ್ನೂ ಜಳಕ ಮಾಡಿಲ್ರಿ, ನಾಷ್ಟ ಮಾಡ್ತಾರಂತವ್ರು. ಹಾಗಾಗಿ ಈಗ ಪೂಜೆ ಮಾಡ್ಬೇಕ್ರಿ. ಪೂಜೆ ಮಾಡಿ ಇವತ್ತು ನೈವೇದ್ಯಕ್ಕೆ ತುಪ್ಪದ ಏನಾದರೂ ಸಿಹಿ ಮಾಡಿದ್ರೆ ಆಯಿತು. ಇವತ್ತು ತುಪ್ಪ ಹಾಕಿ ಇವತ್ತು ಸ್ವೀಟ್ ಮಾಡೋದು, ಇಲ್ಲ ತುಪ್ಪ ನೈವೇದ್ಯಕ್ಕೆ ಇಟ್ಟರೆ ನಡೀತೈತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಇವತ್ತು ತುಪ್ಪ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡ್ತೀನಿ. ಮೊದಲೇ ದಿನದ ಪೂಜೆ. ಫಸ್ಟಿಗೆ ಅವರಿಗೆ ಇವತ್ತು ಹಸ್ಕೊಂಡರಿ ತನೋ ಕಿರಿಕಿರಿ ಕೊಡಾಗದೇನ ಅವ್ನಿಗೆ ಎಲ್ಲ ರೆಡಿ ಮಾಡಿಟ್ಟೀನಿ. ನಾಷ್ಟಾಕ ತೋರಿಸ್ತೀನಿ ಕಂಡ. ಯಾಕಂದ ಸುಸ್ಲು ಮಾಡೋಕೆ ಹುಳಿ ಎಲ್ಲ ರೆಡಿ ಮಾಡಿಟ್ಟೀನಿ ರೀ. ಮಮ್ಮಿ ಅದನ್ನ ಕಲಿಸ್ಕೊಟ್ರೆ ಅವ್ನಿಗೆ ಇಬ್ಬರು ತಪ್ಪಡಿ ತಾವು ನಾಷ್ಟ ಮಾಡ್ತಾರೆ. ನನ್ನ ಕೆಲಸ ಆಕೈತಿ, ನಂದು ಪೂಜೆ ಆಕೈತಿ. ಹಾಗೆ ಯಜಮಾನ್ರಿಗೆ ಇವತ್ತು ನಾಷ್ಟ ಹೋಗಿ ಕೊಟ್ಟು ಬರ್ಬೇಕು. ನಿನ್ನೆ ರಾತ್ರಿ ಎಲ್ಲ ಫುಲ್ ಮಳೆ ಆಗೈತಿ. ನಿನ್ನೆ ರಾತ್ರಿ ಎಲ್ಲ ಫುಲ್ ಮಳೆ ಆಗೈತೆ ರೀ. ಹಾಗಾಗಿ ಇವತ್ತು ಬರಲ್ಲ ಅವ್ರ ಮನೆಗೆ, ಗಿರಾಕಿರುತ್ತೆ ಅಂತೇಳಿ ನಾವೇ ಹೋಗಿ ಕೊಟ್ಟು ಬರ್ತೇವೆ. ನಾಷ್ಟ ನೀವು ಮಾಡಿಕೊಟ್ಟು ನಾನು ಪೂಜೆ ಮಾಡಿ ನಾನು ನಾಷ್ಟ ಮಾಡಿ ತಗೊಂಡೋಗಿ ಕೊಟ್ಟು ಬರ್ತೀನಿ. ಇವತ್ತಿನ ದಿನ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಇದು ನಿಮ್ಮ ಕಡೆ ರಿಕ್ವೆಸ್ಟ್. ಆಮೇಲೆ ಹಾಗೆ ಸಪೋರ್ಟ್ ಮಾಡಿರಿ. ಕಣ್ಣು ಎಷ್ಟು ಕೆಂಪಾಗೈತಲ್ಲ ಅಪ್ಪಾಜಿ, ಅದು ಏನು ಮಾಡ್ಕೊಂಡು ಬಾಯಲ್ಲಿ ಏನು ಮಾಡ್ಕೊಂಡು ಕಣ್ಣಿಗೆ ಮೇಲೆ ನೋಡು, ಎಲ್ಲಿ ನೋಡು ಈ ಕಡೆ ಕಣ್ಣು ಎಷ್ಟು ಕೆಂಪಾಗಿದ್ದಾವೆ. ಏನು ಮಾಡ್ಕೊಂಡಿರ್ತೀಯ? ಏನು ಮಾಡ್ಕೊಂಡು ಹೇಳ, ಏನು ಮಾಡ್ಕೊಂಡು? ಗೊತ್ತಿಲ್ಲ ನಂಗೆ ಹಾಕೋ ನಾವು ಒಟ್ಟು ಈ ಹುಡುಗ ಒಂದು ಏನಾರು ಮಾಡ್ಕೊಂತಾನೆ ಇರ್ತೈತ್ರಿ. ಒಟ್ಟು ಸುಮ್ಮನೆ ಇರೋದಿಲ್ಲ. ಒಂದು ಕಿವಿಗೆ ಏನಾರು ಮಾಡ್ಕೊಳ್ಳೋದು, ಇಲ್ಲ ಕಣ್ಣಾಗಿ ಏನಾರು ಮಾಡ್ಕೊಳ್ಳೋದು. ಸರಿ ನಡಿ. ಅದಕ್ಕಾಗಿ ನೀವು ಇವತ್ತು ಮೆತ್ತಗದ ಕಣ್ಣು ಊರ, ಅದಕ್ಕೆ ಇಲ್ಲ ನಿಶ್ಚಿತಿ ಹಾರಾಡ್ತಿದ್ದ. ಹೀಗೆ ತನ್ನ ಪೀಚ್ ತಟನುವಾದ ಚುಚ್ಚಿತ್ತು. ಏನು ಬಳ್ಳು ಗೊತ್ತಾಗಲ್ಲ, ನಾವು ಮೆಲ್ಕ ತಗೋಬೇಕಂತೇಳಿ. ಅದು ಹೆಂಗೆ ಚುಚ್ಕೊಂಡು ಕರಪಿ ನಂಗೆ ತಗೊಳಕ್ಕೆ ಹೋಗಿ ಆಗಲೇ ಮಾಡಿದ್ರೆ ನಾಷ್ಟ ಹಾಕಿತ್ರಿ ಅವ್ರದ್ದು. ನಾನು ಕೆಲಸ ಮಾಡ್ಕೊಂಡು ಹೋಗ್ತೆ. ಅದು ಮಾಡೋದೇನು ಬೇಗ ಮಾಡಿಟ್ಟಿನಿ. ಹುಳಿನ ಸ್ವಲ್ಪ ಜಾಸ್ತಿನೇ ಮಾಡಿದೆ, ಯಾಕಂದ್ರೆ ಅವ್ರಿಗೆ ಕೊಟ್ಟು ಬರೋಣ ಅಂತೇಳಿ. ಅವ್ರು ಇಲ್ಲಾಂದ್ರೆ ದಿನ ಅಲ್ಲೇ ಇಡ್ಲಿ ಒಳಗೆ ನಿಂತಾರೆ, ಬೇರೆ ಏನು ತಿನ್ನೋದಿಲ್ಲ. ಅವ್ರಿಗೆ ಇಷ್ಟ ಹೊನೆಯಾದಾಗ ಹೊರಗಿಂದ ಇಷ್ಟನೇ ಆಗಲ್ರಿ, ಅನಿವಾರ್ಯ ಅಂತ ತಿನ್ನೋದು ಅವ್ರು ಅಷ್ಟೇ. ಡೈಲಿ ಕೊಟ್ಟು ಬಂದರೆ ನಮ್ಮ ಮನೆಯಾಗ ಇಷ್ಟನ ಪಟ್ಟ ತಿಂತಾರೆ ಅವರು. ಹಾಗಾಗಿ ನವರಾತ್ರಿ ದಸರಾ ಹಾಲಿಡೇ ಪೂರ್ತಿ ದಿನ ಹೋಗ್ಕೊಟ್ಟು ಬರೋದು ಅಲ್ಲ ನಾನು. ನಮ್ಮನ್ನು ಒಬ್ಬನ ಹೋಗ್ತೀನಿ ಅಂತನ್ರಿ. ಅವ್ರ ಪಪ್ಪನ ಕಳಿಸ್ ರೂಢಿ ಮಾಡಿ ಅಂತಾರೆ. ಅದ ನನಗೆ ಭಯಾರಿಗೆ, ಯಾಕಂದ್ರೆ ಇಲ್ಲಿ ಗಾಡಿ ಮೊದಲೇ ಎದ್ವಾಗದು ಗಾಡಿ ಹೊಡಿತಾರೆ ಜನ. ನಾ ಓಕೆನಾ ಒಬ್ಬನ ಓಕೆನಾ. ಆಮೇಲೆ ನಾಯಿ ದನ ಥರ ವಿಚಿತ್ರ ರೀ ಇದು. ಯಾವಾಗ ಹೆಂಗೆ ಬರ್ತಂತ ಹೇಳೋಕ್ಕಲ್ಲ. ನಂಗೆ ಎಷ್ಟು ಎದಿಗುದಿ ಆಗುತ್ತೆ ರೋಡ್ನಾಗ ಹೋಗೋ ಅಂಗಡಿ. ಮಾತಾಡ ಹುಳಿ ಅಲ್ಲೇ ಮೀಡಿಯಮ್ ಮಾಡಿ ಬಿಸಿ ಎಣ್ಣೆ ಹೋಗ್ತೈತ್ರಿ. ಭಾಳ ತಟ್ಟು ಮಾಡಿಟ್ಟು
ಅಯ್ಯೋ ರಾಮ, ಅಷ್ಟು ಫ್ರೆಶ್ ಕೊತ್ತಂಬರಿ ಐತಿ, ಕೊತ್ತಂಬರಿ ಹಾಕಲಿಲ್ಲ ಇದಕ್ಕೆ ನಾನು. ಹಾಕು. ಲಾಸ್ಟ್ ಹಾಕಿ ತೊಳ್ಕೊಂಬರ್ಬೇಕು ಅದನ್ನ. ಹಾಕು ಅಂದ್ಬಿಟ್ರೆ ಯಾರೋ ಒಬ್ಬರು ಸುಸ್ಲಾ ಅಂದ್ರೆ ಏನ್ರಿ ಅಂತ ಕೇಳಿದ್ರು. ಮೋಸ್ಟ್ಲಿ ಅವರು ಬೇರೆ ಉತ್ತರ ಕರ್ನಾಟಕ ಬಿಟ್ಟು ಇದ್ದರು, ಬೇರೆ ಅಂದ್ರೆ ದಕ್ಷಿಣ ಕರ್ನಾಟಕದವರು. ಸುಸ್ಲಾ ಅಂದರೆ ಇವರಿ ಪೂರಿ ಅಂತಾರೆ ಒಂದಿಷ್ಟು ಕಡೆ, ಮಂಡಕ್ಕಿ ಅಂತೀವಿ ನಾವು ನಮ್ಮ ಭಾಷೆ ಒಳಗೆ. ಅದನ್ನು ನೀರೊಳಗೆ ಪೂರ್ತಿ ತೋಯಿಸಿ ನೀರೆಲ್ಲ ಹಿಂಡಿ ತೆಗೆದು ಈ ಥರ ಹುಳಿ ಮಾಡಿ ಕಲಸಿ ಇದಕ್ಕೆ ಪುಟಾಣಿ ಹಿಟ್ಟು ಬರುತ್ತೆ ಅಲ್ಲಿ ಮಿಕ್ಸಿ ಹಾಕಿ ಅದನ್ನು ಹಾಕಬೇಕು. ರೆಡಿ ನಮ್ಮ ಸೂಸ್ಲ. ಪುಟಾಣಿ ಹಿಟ್ಟು, ಸೇವು ಮಿರ್ಚಿ ಬೇಕು ರೀ. ಪುಟಾಣಿ ಹಿಟ್ಟು ಹಾಕ್ತೀನಿ. ಮೊದಲ ತೋಸಿಟ್ಟಾಗ ಗಂಟು ಆದಂಗೆ ಇರ್ತಾವೆ ಅವು, ಹುಳಿಯೋಕ್ಕಿಂತ ತಾವೇ ಬಿಡ್ತಾವೆ ಉದುರಾಗಿ. ಅದ ನೀರು ಕರೆಕ್ಟಾಗಿ ನೀರು ಒಂಚೂರು ಇಲ್ಲದೆ ಇರಂಗೆ ಹಿಂಡಿ ತೆಗೆದಿರಬೇಕು, ಅಂದಾಗ ಈ ಥರ ಉದುರಾಕೋ. ಇಲ್ಲಾಂದ್ರೆ ಒಂಥರ ನೀರು ಗಚ್ಚಾಕ. ಬಾಯಲ್ಲಿ ಮಗನೇ. ಅವ್ರು ಹಾಕಿದ್ರೆ ಇನ್ನೂ ಟೇಸ್ಟ್ ಆಗುತ್ತೆ. ಹಾಕಿ ಸರಿ ರೀ. ಮನೆ ನಾಷ್ಟ ಇವತ್ತು ನಾಶ ಮಾಡಬೇಡ, ನಾವು ಬರ್ತೀವಿ ಅಂತ ಹೇಳಿದ್ರು. ಹಂಗೆ ಕುಂತಿ ಏನು ವಿಚಾರ ಮಾಡತ್ತಿ? ಎಲ್ಲಿದ್ದಿ? ಬಂದು ವಾಪಸ್ ತನು ಬಂದ್ರೆ ನಂಗೆ ಇವತ್ತು ಬಾಕ್ಸ್ ತೊಗೊಂಡು ಬಾಬು ನೋಡಿರಿ. ಬಾಗುರು ಟೀ ಕೂಡ ಅಂತ ಓದಾಕತ್ತೇನ್ರಿ ಅಂತಾನು. ಅಲ್ಲೇ ಓದಾಕತ್ತಾನೆ ಕಾಡೋ ಸ್ಪಷ್ಟವಾಗಿ. ನಾಷ್ಟ ತೊಗೊಂಬಂದ್ರೆ ಏನು ತೊಗೊಂಬಂದಿರಿ ತಾನು? ನಾಷ್ಟ ಏನು ತೊಗೊಂಬಂದಿರಿ? ಸೂಸ್ಲ ತೊಗೊಂಬಂದಿರಿ. ನೀವು ತಿಂದು ಬಂದಿರಿ ನಾಷ್ಟ? ನೀವು ನಾಷ್ಟ ಮಾಡಿ ಬಂದಿರಿ ಮನ್ಯಾಗ? ಈಗ ಯಾವ ಕಡೆ ಪಯಣ? ಹಾಲಿಡೇದ ಫಸ್ಟ್ ಡೇ ಪಯಣ ಯಾವ ಕಡೆ? ಹಬ್ಬ ಎಲ್ಲೇ ಹೋಗಂಗಿಲ್ಲ. ಓಕೆ ಮನ್ಯಾಗ ಹಬ್ಬ ಮಾಡಿರಿ. ಏನು ಕಂದ? ನವರಾತ್ರಿ ಇವತ್ತು ನವರಾತ್ರಿ ಸ್ಟಾರ್ಟ್ ಆಗೈತೆ ರೀ. ಎಲ್ರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ ನಮ್ಮ ಮನ್ವಿತ ಮತ್ತು ತವನ ಕಡೆಯಿಂದ. ಸ್ನೇಹಿತರೆ, ಈಗ ನೋಡ್ರಿ ಮಾಡಾತು, ಮಳೆ ಬರಂಗಾಯ್ತು. ಬೆಳಗಿಂದ ಎಷ್ಟು ಬಿಸಿಲಿತ್ತು. ನಾವು ಅಂಗಡಿಯಿಂದ ಬಂದ ಸಾಕಾಯ್ತು, ಮನೆ ಯಾವ ಮೂರ್ತಿ ಅನ್ನಂಗೈತಿ. ಟೈಮ್ ಐತಿ 3 ಗಂಟೆ ಆಯ್ತು ಬಂತು. ಬಟ್ಟೆ ಎಲ್ಲ ಒಣಗಿಯವ್ರಿಗೆ ತಗೋಬೇಕು ಅಂದ್ ಮೊದಲು ಇಲ್ಲ ರಪ್ಪ ಹೊರಡ್ಬಿಟ್ಟೈತಿ. ಯಜಮಾನ್ರು ಅಂಗಡಿಯಿಂದ ಬಂದರು. ಇವತ್ತು ಸ್ವಲ್ಪ ಬಣ್ಣಗಿನ ಹಚ್ಕೊಂಬಂದಾರ ಒಟ್ರ ತಲೆಗೆ. ನಾನು ಬೆಳೆ ಕುದಿಸಿ ಅನ್ನ ಮಾಡಿಟ್ಟು ಬೆಳೆ ಕುದಿಯಕ್ಕಿಟ್ಟು ಬಾಂಡೆ ಇಟ್ಟಿದ್ರಿ ನೋಡ್ರಿ. ಇಷ್ಟು ತಿಕ್ಕೊಂತ ಬರೋಕೆ ಕುಂತಿದ್ದೆ. ಬಂದು ಸಾರು ಹೋಗ್ಕೊಂಡು ಕೊಟ್ಟಾರ ನೋಡ್ರಿ, ಬೆಳೆ ಸಾರು. ಇವರು ಸಾರು ಡಿಫ್ರೆಂಟಾಗಿ ಮಾಡ್ತಾರೆ. ನಾ ಆ್ಯಕ್ಚುಲಿ ಇವತ್ತು ಇನ್ನೊಂದು ಥರ ದಾಲ್ ಮಾಡೋಕ್ಕೆ ಹಾಕಿದ್ದೆ ನಾನು. ಪಪ್ಪು ಅಂತಾರಲ್ಲ ತರಕಾರಿ ಜೊತೆಗೆ. ಪಪ್ಪು ಮಾಡೋ ಯೋಚನೆಗ ಅದನ್ನೆಲ್ಲ ಅಲ್ಲ ಪದ್ಧತಿ ಸೀರಿ ಎಲ್ಲ ತರಕಾರಿನೆಲ್ಲ ಹಾಕಿ ಕುದಿಯಕ್ಕಿಟ್ಟು ಹೋಗಿದ್ರಿ. ಇವ್ರು ಬಂದು ನಾನೊಬ್ಬ ಅದೇನಿದ್ರಾಗ ಅಂತೇಳಿ ಸಾರು ಒಗ್ಗರಣೆ ಕೊಟ್ಟಾರ ಅವರು. ನೀರು ಸಾರು ಮಾಡ್ಯಾರ. ಸೂಸ್ಲ ಹೊಟ್ಟೆ ತುಂಬಲ್ಲ ಅವು. ಹೌದ್ರಿ. ಕಣ್ಣೀರು ಹತ್ತಿ ಸಸಿ ನಾದ್ನಿದ್ರು ಗೊತ್ತಾಗಿತ್ತ ಬಾಯ್ ಸತ್ತ ಗಂಡು ಸಿಕ್ಕನ್ ಅಂತೇಳಿ ಕೆಲಸ ಮಾಡೋದು, ಅಂಗಡಿಯಾಗ ಕೆಲಸ ಮಾಡೋದು, ಮನೆಯಾಗ ಕೆಲಸ ಮಾಡೋದು. ಮತ್ತು ನನಗೆ ಬೈತಾಳ್ರಿ. ಅಷ್ಟೇ, ಯಾರ ಮುಂದೆ ಹೇಳ್ಕೋಬೇಕು? ಸಾಕು ಬಿಡು ಸಾರು. ಈಗ ನೀರಾಗೈತಿ, ಮತ್ತು ನಿನ್ನ ಕಣ್ಣೀರು ಸ್ವಲ್ಪ ಹಾಕ್ಬಾರ್ದು. ಯಾಕೆ ಹತ್ತರು ನಮ್ಮ ಯಜಮಾನ್ರು ಯಾಕೆ ಹತ್ತರು? ಅವ್ರಿಗೆ ತ್ರಾಸ ಆಗತೈತ್ರಿ. ಅವ್ರ ಮಮ್ಮಿ ನೆನಪಾಗ್ಯಾಳ ಅಂತ. ನಮ್ಮ ಮಮ್ಮಿ ಅದಷ್ಟು ಕೆಲಸ ಆಗ್ತಿದ್ದ ನಂಗೆ. ಮನ್ಯಾಗ ಒಂದು ಪ್ಲೇಟ್ ಎತ್ತಿದ್ದಿಲ್ಲ, ನಾನು ಅಷ್ಟಿದ್ದೆ ಸೋಂಬೇರಿ. ಅದ ಭಾಳ ಅಂತ ಆಗಿದ್ದೆ ನನ್ನ ಮದುವೆ ಆದಮೇಲೆ. ಭಾಳ ಮೂರ್ತಿ ಮಾಡಿ ಇಟ್ಬಿಟ್ಟು ನಾವು. ಹಾಂ, ಶಿಲೆ ಐತ್ರಿ ಅದು. ಕಗ್ಗಲ್ಲಿತ್ತು, ಕಗ್ಗಲ್ಲು ಒಂದು ಶಿಲೆ ಮಾಡಿದ್ದು ನಾನೇ. ಹೇಳಿ ಕೇಳಿ ಶಿಲ್ಪ ನನ್ನ ಹೆಸರು. ಹೆಂಗೈತಿ? ನಾ ಮಾಡ್ತಾರೆ ಮಸಾಲೆ. ಕಲರ್ ಆಗಿಲ್ಲ ಅದು. ಕಲರ್ ಯಾಕಾಗಿಲ್ಲದು ಸಾರು? ಏನೋ ಡಿಫ್ರೆಂಟ್ ಮಾಡಿ ಅಂದ್ರೆ ಒಗ್ಗರಣೆ ಇದ್ರೊಳಗೆ ಮ್ಯಾಲೆ ಹೇಳಿದಿಲ್ಲ ನೀನು, ಅದ್ರೊಳಗೆ ಕಲರ್ ಆಗಲ್ಲ. ಓ, ನಾ ಮಾಡಕ್ಕೆಲ್ಲ ಯಾವಾಗಲೂ. ಉಂಡ್ರ ಇದನ್ನ ಮಗಚೆ ಇಲ್ಲಲ್ಲ ಟೊಮೆಟೊನ ಹೆಂಗೆ ಗುಡಿ ಆಗ್ಬೇಕು? ಅದು ಸ್ಮ್ಯಾಶರ್ ಇತ್ತು.
ಕೂದ್ಮೇಲೆ ಆಗತ್ತೈತಿ ಊಟ ಮಾಡಿ ನೋಡೋಕೆ ಗೊತ್ತಾಗುತ್ತೆ. ಸರಿ ಆಯಿತು. ಇದೇ ಕಂಪ್ಲೀಟ್ ಆಯ್ತು ಮತ್ತು ನನಗೆ ಸ್ನೇಹಿತರೆ ಈಗ ನೋಡ್ರಿ ಮಳೆ ನಿಂತಿತ್ತು. ಒಂದು 20 ನಿಮಿಷ ಆಯ್ತು ರೀ. ಜೋರಾಗಿ ಬಿಡೋದು ಗಪ್ಪ ನಿಂತೈತಿ. ಎಷ್ಟು ಮಾಡ್ರೆ ಅಂಗಡಿಗೆ ಹೋದ್ರು ನಾನು ಸ್ವಲ್ಪ ರೆಸ್ಟ್ ಮಾಡಿ ಮೊಬೈಲಾಗ ಸ್ವಲ್ಪ ಕೆಲಸ ಎಲ್ಲ ಮಾಡಿ ಈಗ ನಮ್ಮ ಅಮ್ಮನೂ ಮಧ್ಯಾಹ್ನ ಊಟ ಮಾಡೋವಾಗ ಹೇಳಿದ್ದೆ, ಮಮ್ಮಿ ಇಡ್ಲಿ ಮಾಡೋದು ನಾಳೆ ಇಡ್ಲಿ ಮಾಡು ಅಂತೇಳಿ. ಹಾಗಾಗಿ ಇಡ್ಲಿಗೆ ನೆನೆಸಿಟ್ಟೆ. ಜಸ್ಟ್ ತೊಳೆದು ನೆನೆಗೆ ಹಾಕಿದ್ರಿ. ಇದಕ್ಕೆ ಉದ್ದಿನಬೇಳೆ, ಹಾಂ ಅದೇ ಇದು ಉದ್ದಿನಬೇಳೆ, ಅಕ್ಕಿ, ರೇಷನ್ ಅಕ್ಕಿ, ಸ್ವಲ್ಪ ಮೆಂತ್ಯ, ಒಂದು ಸ್ವಲ್ಪ ತೊಗರಿ ಹಾಕಿನ್ರಿ, ತೊಗರಿಬೇಳೆ. ಮೊನ್ನೆ ಮಸಾಲೆ ದೋಸೆ ಹಾಕಿದ್ದೆ, ಸೂಪರಾಗಿ ಬಂದಿದ್ದು. ಅದಕ್ಕೂ ಮುಂಚೆ ನಮ್ಮ ದೋಸೆಗೆ ಅಂತ ಹಾಕಿದ್ದು ಹಿಟ್ಟು ಪರ್ಫೆಕ್ಟಾಗಿ ಇಡ್ಲಿ ಬಂದಿದ್ದು. ಇಡ್ಲಿ ಪರ್ಫೆಕ್ಟಾಗಿ ಬರ್ಬೇಕಂದ್ರೆ ರುಬ್ಬೋದ್ರೊಳಗೆ ಭಾಳ ಇರ್ತೈತೆ ರೀ. ಕರೆಕ್ಟಾಗಿ ರುಬ್ಕೊಂಡಂದ್ರೆ ಹದವಾಗಿ ಅದು ಬರ್ತೈತಿ. ಇಡ್ಲಿ ಪರ್ಫೆಕ್ಟಾಗಿ ಸಾಫ್ಟಾಗಿ ಬರ್ತವೆ. ಜಾಸ್ತಿ ಉದ್ದಿನಬೇಳೆನ ಹಾಕ್ಬಿಡಿದ್ರು. ಒಂದಷ್ಟು ಜನ ಸಾಫ್ಟಾಗಿ ಬರಲಿ ಅಂತ ಉದ್ದಿನಬೇಳೆ ಜಾಸ್ತಿ ಹಾಕಿಬಿಡ್ತಾರೆ. ಅವು ಲೈಲನ್ ಅಂದ್ರೆ ರಬ್ಬರ್ ಆದಂಗೆ ಆಗ್ತಿಬಿಡ್ತಾರೆ. ಒಂದ್ಸರಿ ನಾನು ಹಂಗಾಗಿತ್ತು ನನಗೂ. ಹಾಗಾಗಿ ಅಷ್ಟೇನು ಹಾಕೋ ಅವಶ್ಯಕತೆ ಇರಲ್ಲ ರೀ. ಪಡ್ಡಿಗೆ ಹಾಕೋ ಅಷ್ಟು ಉದ್ದಿನಬೇಳೆ ಅವಶ್ಯಕತೆ ಇರಲ್ಲ ಇಡ್ಲಿಗೆ. ಇಡ್ಲಿ ರುಬ್ಬೋದ್ರಾಗ ಇಂಪಾರ್ಟೆಂಟ್ ಇರ್ತೈತಿ. ಫಸ್ಟ್ ನೀರು ಕರೆಕ್ಟಾಗಿ ರುಬ್ಕೊಂಡ್ರೆ ಹದವಾಗಿ ಇಡ್ಲಿ ಸಾಫ್ಟಾಗಿ ಬರ್ತಾವೆ. ಈಗ ಇದು ಅಲ್ಲೇ 5:30 ಆಗೈತೆ ರೀ. ಈಗ ನೆನೆಸಿಟ್ಟೀನಿ, ನೆನಕಿಟ್ಟೀನಿ. ರಾತ್ರಿ ನಾವು ಮುಖಂಡದ್ದು ಲೇಟಲ್ಲ, ಆವಾಗ ರುಬ್ಬಿಟ್ರೆ ಆಯ್ತು ಅಂತೇಳಿ. ಸಂಜೆ ಕೆಲಸ ಬಾಂಡೆ ಏನಿಲ್ಲರಿ, ಬಾಂಡೆ ಎಲ್ಲ ಬೆಳಗ್ಗೆ ಇಟ್ಟೀನಿ. ಕಸ ಹುಡುಗಬೇಕು, ದೇವ್ರ ಮುಂದೆ ದೀಪ ಹಚ್ಬೇಕು. ಇವ್ರಿಗೆ ಕೆಲಸ ಕೊಟ್ಟೀನಿ ರೀ, ಬಟ್ಟೆ ಮಡ್ಚಿ ಅಂತೇಳಿ. ಓಹ್ ಏಯ್ ಕೂತ ಮಡ್ಚಿ ಬಡ ಬಡಿ ಎತ್ತಿಡ್ತೀನಿ ಅಂತ ಇಂಥದ್ದು ಮಾಡ್ತೇನೆ. ಬರೀ ಮಡ್ಚಂತ ಎಷ್ಟೊತ್ತಾತ್ರಿ ಹೇಳೋದು ಕೊಟ್ಟು ಇನ್ನೂ ಮಡ್ಚಲ್ರಿ. ಕಸ ಅಂದು ದೇವ್ರ ಮುಂದೆ ದೀಪ ಹಚ್ಚಿ ಮತ್ತೆ ನೋಡ್ಬೇಕು ರೀ ಏನಾಗುತ್ತೆ ಅದನ್ನ ಕೆಲಸ ಮಾಡಬೇಕು. ಸ್ವಲ್ಪ ಬೆಳಗ್ಗೆಂದು ಸೂಸ್ಲ ಮಾಡಿದ್ರದು ಒಂದು ಸ್ವಲ್ಪ ಹುಳಿ ತೆಗೆದಿದ್ದೀನಿ. ಇದಕ್ಕೊಂದು ಸ್ವಲ್ಪ ಮಂಡ್ಯಕ್ಕೆ ಕಲಿಸ್ತೀನಿ ರೀ, ಕಲಿಸ್ತಿಂತೀನಿ. ಇವು ನಿನ್ನೆ ರಾತ್ರಿ ಹಾಲು ತೊಗೊಂಬಂದಿದ್ರು, ಕೆಟ್ಟ ಬಿಡವ ಅಲ್ಲೇ ಚೆಲ್ಲು ಇಲ್ಲ, ಚೆಲ್ಬೇಕದು. ಶಾವಿಗೆ ತೊಗೊಂಡಾಗ ತಂದಿದ್ರು. ಸ್ನೇಹಿತರೆ ಈಗ ನೋಡ್ರಿ ರಾತ್ರಿ ಐತೆ, ಟೈಮ್ 9:20. ಯಜಮಾನ್ರು ಕರೆಕ್ಟ್ 9:15ಕ್ಕೆ ಬಂದರು. 5 ನಿಮಿಷ ಆಯಿತು ಬಂದಾರ. ಯಾಕಂದ್ರೆ ಬೇಗ ಬಂದಾರ. ಇವತ್ತು ಅಲ್ಲಿ ದೇವಸ್ಥಾನಕ್ಕೆ ಹೊಂಟೀವಿ, ಲಕ್ಷ್ಮೀ ದೇವಸ್ಥಾನಕ್ಕೆ. ಬೆಳಿಗ್ಗೆ ಎದ್ದು ಪೂಜೆ ಮಾಡಿ ಬರ್ತಿದ್ವಲ್ರಿ 9 ದಿವಸ ನವರಾತ್ರಿ. ಆ ದೇವಸ್ಥಾನಕ್ಕೆ ಬೆಳಿಗ್ಗೆ ಹೋಗಿರ್ಲಲ್ರಿ, ಹಾಗಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತೇಳಿ ಹೊಂಟೀವಿ. ಇವ್ರಿಗೆ ಖುಷಿನೇ ರೀ ಇಬ್ಬರಿಗೇನು. ಅವ್ರು ಖುಷಿಯಾಗಿದ್ದು ಇದಕ್ಕೆ ರೀ. ಸಾಕು ಇವಾಗ ಮಲ್ಕೊಂಡು ಇದ್ದೇನೆ ರೀ. ಈಗ ಒಂದು ತಾಸು ಅರ್ಧ ನಿದ್ದೆ ಮಾಡಿದ್ದಾನ, ಅದ್ರ ಸಲುವಾಗಿ ಇದನ್ನು ಕಂಟಿನ್ಯೂ ಮಾಡ್ಕೊಳತ್ತ. ಹೇಳ್ರಿ ಎಷ್ಟು ಮಾಡ್ರಿ, ಹೇಳ್ರಿ ಬಂದು ಫ್ರೆಶ್ ಅಪ್ ಆಗಿ ಕೂತಿದ್ರು ಅವರು. ನಾನು ರೆಡಿ ಆಗೋದಿತ್ತು. ರೆಡಿಯಾಗಿ ಈಗ ಹೊಂಟೀವಿ. ನಡ್ರಿ ಓಪ ಅಲ್ಲಿಡು ಚಾ. ಬಾಟಲ್ ತೋರ ಒಂದು ಒಂದು ವರ್ಷ ಬರ್ತಿದ್ರಿ ಬೆಳಿಗ್ಗೆ ನೀರು ಪೂಜೆಗೆ ಫುಲ್ ತುಂಬಿರ್ತೈತಿ ಬೆಳಿಗ್ಗೆ. ಕಲ್ಲು ಹಾಕಿರೋ ಲಾಸ್ಟ್ ಟೈಮ್ ಇದ್ದು ಕಲ್ಲು ಈಗ ಇದ್ವಲ್ಲ, ಇದು ಕಲ್ಲು ಐತದೆ. ಇವೆಲ್ಲ ಇರಲಿಲ್ಲ, ಇಟ್ಟಾರೆ. ಹಿಂಗೆ ಬಿಡ್ಲೆ ಚೇಂಜ್ ಹಾಕಿದೆ ಹಣ್ಣು ಹೂವು ದೀಪ ಇಲ್ಲಿವರೆಗೆ ಮುಂದಿರ್ತಿರ್ತಾರೆ. ಬಂದ್ರಿ ಎಲ್ಲ ಮುಗ್ದಾಗಿತ್ತು ಊಟ. ಅಂತೂ ನಶೀಬ್ ಐತಿ, ಖಾಲಿ ಆಗಿತ್ತು. ಮತ್ತೊಂದು ಸಲ ಸಿಕ್ತು ಪ್ರಸಾದ, ಊಟ ಮಾಡತ್ತೀವಿ ನೋಡ್ರಿ. ಖಾಲಿ ಆಗ್ತದೆ ಆಲ್ರೆಡಿ, ನಮ್ಮ ನಶೀಬ್ ಐತೆ ಅಂತ ಹೇಳ್ಬೋದು. ಮಸ್ತ್ ಮಾಡಿದ್ರು. ಬದ್ನಿಕಾಯಿ ಪಲ್ಯ ಅಂತೂ ಭಾರಿ ಆಗೈತೆ ರೀ. ಸ್ನೇಹಿತರೆ ಈಗ ಏನಾಯ್ತಂದ್ರೆ ಇಷ್ಟು ದಿನ ಆಗಿತ್ತು, ಹತ್ತತ್ರ 2-3 ದಿನ ಆಗೈತೆ ರೀ. ನಮ್ಮ ಯಜಮಾನ್ರು ನನಗೊಂದು ಸರ್ಪ್ರೈಸ್ ಆಗಿ ಒಂದು ಏನೋ ತಂದಿಟ್ಟಾರೆ ಮನೆಯೊಳಗೆ. ನಾನು ನೋಡಿದ್ದಿಲ್ಲ.
ಮೊನ್ನೆ ನವರಾತ್ರಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ಕೊಳ್ಳುವಾಗ ಅಚಾನಕ್ಕಾಗಿ ನನ್ನ ಕಣ್ಣಿಗೆ ಕಾಣಿಸ್ತದೆ. ಆತ ಅಮಾವಾಸ್ಯೆ ದಿವಸ ಉಟ್ಕೋಬೇಕಂತ ಅಂದ್ಕೊಂಡೆ. ಗೊತ್ತೈತಲ್ಲ, ಅಮಾವಾಸ್ಯೆ ದಿವಸ ಕೆಲವೊಂದು ಪದ್ಧತಿ ನಡೆಸ್ಬೇಕಾಗೈತಿ. ನಮ್ಮ ಹಿರಿಯರು ಹೇಳಿದ್ದನ್ನು ಹೊಸ ಬಟ್ಟೆ ಉಡಬಾರ್ದು, ಕರಿ ಬಟ್ಟೆ ಉಡಬಾರ್ದು ಅಮಾವಾಸ್ಯೆ ದಿವಸ ಅಂತೇಳಿ. ಹಾಗೆ ಅವತ್ತು ಕೈಯಾಗ ತೊಗೊಂಡಾಕಿ ಅವತ್ತು ಉಟ್ಕೊಲಿಲ್ಲ ಅವನು. ಇಲ್ಲಾಂದ್ರೆ ಅವತ್ತು ನಾನು ದೇವಸ್ಥಾನಕ್ಕೆ ಉಟ್ಕೊಂಡು ಹೋಗೋಕ್ಕಿದ್ದೆ ಸೀರೆ ಜೊತೆಗೆ. ಹಾಗಾಗಿ ಅದನ್ನು ತೆಗೆದಿಟ್ಟೆ. ಈಗ ನಿಮ್ಮ ಜೊತೆ ತೋರ್ಸಾಕತ್ತೀನಿ ನಿಮ್ಗೆ. ಇದು ಬ್ಲೌಸು ನನಗೆ ಹೇಳೇ ಇಲ್ಲ, ತೊಗೊಬಂದಿಟ್ರ ಇಂಥ ಭಾಳ ಮಾಡ್ತಾರೆ ಅವರು. ಮೊದಲು ಹಾಗೆ ಮಾಡ್ತಿದ್ರು. ನಾನು ಇನ್ನು ಸೀರೆನ ಅಷ್ಟು ಕರೆಕ್ಟಾಗಿ ಉಡಲ್ಲ, ಜಾಸ್ತಿ ಉಡೋದಿಲ್ಲ, ಉಡೋಕ್ಕೂ ಅಷ್ಟು ಕರೆಕ್ಟಾಗಿ ಬರಲ್ಲ ಹಂಗೆ. ಅಂಥದ್ದು ಅವ್ರಿಗೆ ಯಾವಾಗಲೂ ಸೀರೆ ಈ ಥರ ಬ್ಲೌಸ್ ತಂದುಕೊಡೋದು, ಒಳ್ಳೊಳ್ಳೆ ಸೀರೆ ತಂದುಕೊಡೋದು ಯಾವಾಗಲೂ ರೂಢಿ ಐತಿ. ನಾ ಕೇಳದಿದ್ರದ್ದು ಅಂತ ತಂದುಕೊಡ್ತಿದ್ರು. ಎಷ್ಟೋ ದಿನ ಆದಮೇಲೆ ವಾಪಸ್ ತೊಗೊಂತಾರೆ. ಎಷ್ಟು ಮಸ್ತ್ ಐತಿ ನೋಡ್ರಿ ಇದು ಬ್ಲೌಸ್ ಪೀಸು. ಪೀಸ್ ಅಲ್ಲ, ರೆಡಿಮೇಡ್ ಬ್ಲೌಸ್. ಈ ಥರ ಮುತ್ತೈತ್ರಿ ತೋಳಿಗೆ, ಸೂಪರಾಗೈತಿ ರೀ. ಇದ್ರ ಜೊತೆ ಕಲರ್ಸ್ ಇದ್ವಾ ಮತ್ತೆ? ಬ್ಲ್ಯಾಕ್ ಗೋಲ್ಡ್ ಬ್ಲ್ಯಾಕ್ ಇತ್ತನ? ಹಾಂ, ಫುಲ್ಲು ಗೋಲ್ಡ್ ಬ್ಲೌಸ್ಗೆ ಬ್ಲ್ಯಾಕ್ ಇದೆ, ಏನು ವರ್ಕ್ ಇದ್ದಲ್ಲೆಲ್ಲ ಬ್ಲ್ಯಾಕ್. ಈ ಥರ ಇವೆರಡು ಇತ್ತಂತ. ಅದ್ರೊಳಗೆ ಇದೊಂದು ತೊಗೊಂಬಂದಾರ. ಎಷ್ಟು ಚಂದ ಐತಿ ಗೊತ್ತ್ರಿ, ಭಾರಿ ಐತಿ. ಇದನ್ನ ಉಟ್ಕೋತೀನಿ ನಾನು. ನಾಳೆ ಲಾಕ್ದಾಗಾರ ಉಟ್ಕೋತೀನಿ. ಒಂದು ದಿವಸ ಕೆಲಸ ಐತಿ, ಅದಕ್ಕೆ ಹೋಗಕ್ಕೆ ಉಟ್ಕೊಂಡು ಹೋಗ್ತೀನಿ. ಥ್ಯಾಂಕ್ಸ್ ರೀ. ಕರೆಂಟ್ ಇಲ್ದಾನೆ ಕುತ್ಕೊಂಡು ವಿಡಿಯೋ ಮಾಡಾಕತ್ತೀನಿ ಇಲ್ಕೊಂತು. ಇದು ಬೇಕಾ ನಿಮ್ಗೆ ರೀ? ಸಿಗ್ತಾವನ ಈ ಥರ ಬ್ಲೌಸ್ ಹೆಚ್ಚಿಗೆ? ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಹೇಳ್ರಿ, ಬೇಕಾದ್ರೆ ನಾನು ತರಿಸಿ ಕೊಡ್ತೀನಿ ಅಂತ. ನಿಜ ಭಾರಿ ಮಸ್ತ್ ಅದು, ಕ್ವಾಲಿಟಿ ಅಂತೂ ಭಾರಿ ಐತ್ರಿ. ಇಸ್ಕೊಂಡ್ರೆ ಥ್ಯಾಂಕ್ಸ್ ರೀ ಅವ್ರಿಗೆ. ಆಮೇಲೆ ಪ್ರೈಸ್ ಜಾಸ್ತಿ ಇದ್ರ ಬ್ಲೌಸ್ ಹೊಲ್ಸಕ್ಕೆ. ಏನು ಇದು ಇನ್ನೂ ಡಿಸೈನ್ ಇಲ್ಲರಿ, ಬರೀ ಒಂದು ಸಾಲ ಜಂಪರಿಗೆ 380 ರೂಪಾಯಿ ರೀ. ಐತೆ ಇಲ್ಲ, ಅದಕ್ಕೆ ಅಷ್ಟು ಐತೆ ರೇಟ್. ಬೇಸಿವು ಈ ಥರ ಕುಟ್ಕೊಳ್ಳೋದು. ಮೊದಲೆಲ್ಲ ತಂದಾಗ ಒಂದೆರಡು ಅದಾವ ಮೊದಲು ನನ್ನ ಕಡೆ. ಅವಾಗ ತಂದಿದ್ದು ನಮ್ಮನ್ನು ಸಣ್ಣದಿತ್ತು, ಅವಾಗ ತಂದಿಟ್ರೆ 2 ಜಂಪರ್ ಹಾಗೆ ಅದಾವ ನನ್ನ ಕಡೆ. ಯಾಕಂದ್ರೆ ನಾವು ಉಡೋದೇ ಇಲ್ಲಲ್ಲ, ಅವು ಹಾಳ ಆಗೋದಿಲ್ಲ, ಮನೆ ಹಾಗೆ ಉಳಿದು ಬಿಡ್ತಾವು. ರಫ್ ಇದ್ವು ರೀ ಅವು, ಕಪ್ಸ್ ಇದ್ವು ಅದಕ್ಕೆ. ಆದ್ರೆ ಅದು ಸಿಕ್ಕಾಪಟ್ಟೆ ರಫ್ ಇತ್ತು ಬ್ಲೌಸ್ ಪೀಸ್. ಕ್ವಾಲಿಟಿ ಸರಿ ಇರಲಿಲ್ಲ. ಇದು ಮಸ್ತ್ ಐತ್ರಿ, ಕ್ವಾಲಿಟಿ ಸಾಫ್ಟ್ ಐತಿ, ಶೈನಿಂಗ್ ಐತಿ. ಬಟ್ಟೆ ನೋಡ್ತಿರ್ಬೋದು ನೀವು, ಶೈನಿಂಗ್ ಐತಿ. ಆಮೇಲೆ ಹಿಂದಿದು ವರ್ಕ್ ನೋಡ್ರಿ, ಸಿಂಪಲ್ಲಾಗಿ ಎಷ್ಟು ಲುಕ್ ಐತಿ, ಚಂದ ಐತಿ. ನಿಮ್ಗೇನಾದರೂ ಬೇಕಾದ್ರೆ ಹೇಳ್ಬೇಕಾದ್ರೆ ನಾನು ನಮ್ಮ ಸೀರೆ ಜೊತೆಗೆ ಬ್ಲೌಸ್ ಪೀಸ್ನ ಇನ್ನು ರೆಡಿಮೇಡ್ ಬ್ಲೌಸ್ ಪೀಸ್ ತರಿಸ್ತೀನಿ. ಭಾರಿ ಮಸ್ತ್ ಅದ ಕ್ವಾಲಿಟಿ. ಒಂದು ರೀಸನೇಬಲ್ ಪ್ರೈಸ್ ಕೊಡ್ತೀನಿ ಅಂತ. ನಿಮ್ಗೆ ಏನಾದರೂ ಬೇಕಾದ್ರೆ ಕಮೆಂಟ್ ಹಾಕಿ. ಈ ಥರ ಐತಿ, ಭಾಳ ಇಷ್ಟ ಆಯ್ತು. ಎಷ್ಟು ಕೊಟ್ಟರೆ ಇದಕ್ಕೆ? ಬ್ಯಾಟ್ರಿ ಸರ್ಪ್ರೈಸ್. ನೀವೇ ಕಮೆಂಟ್ ಮಾಡಿರಿ. ಸರ್ಪ್ರೈಸ್ ಅನ್ನೋಕ್ಕಿಂತ ಲಾಸ್ಟ್ ಟೈಮ್ ಒಂದು ಚೂಡಿ ಎಷ್ಟು ಮಟ್ಟ ಒಂದು ಚೂಡಿ ತಂದು ಕೊಟ್ಟಾಗ ಅದಕ್ಕೆ ಪ್ರೈಸ್ ಗೆಸ್ ಮಾಡಿರಿ ಅಂತ ಹೇಳಿದ್ವಿ. ಗೆಸ್ ಮಾಡಿದ್ರಿ, ಆಲ್ಮೋಸ್ಟ್ ಜನ ಕರೆಕ್ಟ್ ಆನ್ಸರ್ ಮಾಡಿದ್ರಿ, ಕರೆಕ್ಟಾಗಿ ಗೆಸ್ ಮಾಡಿದ್ರಿ. ಇದು ಎಷ್ಟಿರ್ಬೋದು ಗೆಸ್ ಮಾಡಿ ಹೇಳ್ರಿ. ಬ್ಲೌಸ್ ಈ ಥರ ಇದೆ ನೋಡಿ. ಇದು ಹಿಂದೆ ಸ್ವಲ್ಪ ಇದು ಮಿರರ್ ವರ್ಕ್ ಥರ ಬಂದೈತ್ರಿ. ಇದ್ರೊಳಗೆ ಸ್ಲೀವ್ಸ್ಗೆ ಮುತ್ತು ನೋಡ್ರಿ, ಈ ಥರ ಮುತ್ತು ಬಂದ. ಸ್ಲೀವ್ಸ್ಗೆ ಅಷ್ಟೇ ಮುತ್ತು ಬಂದವು. ಹಿಂದೆನೂ ಒಂದು ಲೈನ್ ಮುತ್ತು ಬಂದಿದ್ರೆ ಮಸ್ತ್ ಆಕಿರ್ತೇನೆ. ಈ ಥರ ಹೊಲ್ಸಕ್ಕೆ ಇದೇ ವರ್ಕಿಗೆ ನಾವು ಹೊಲಿಸ್ತೀವಪ್ಪ ಅಂದ್ರೆ ಏನಿಲ್ಲ ಅಂದರೂ 700 ರೂಪಾಯಿವರೆಗೂ ತೊಗೋತಾರೆ. ಇಲ್ಲ ನಮ್ಮ ಬಾಗಲಕೋಟೆಗೆ ತೊಗೋತಾರೆ. ಇಷ್ಟು ಈಗ ಮುತ್ತು ಹಚ್ಚಕ್ಕೆ ಬರೀ ಒಂದು ಸಣ್ಣ ಲೇಸ್ ಹಚ್ಚಕ್ಕನ ಒಳ್ಳೆ 50 ರೂಪಾಯಿ ಹೆಚ್ಚಿಗೆ ತೊಗೋತಾರೆ. ಇನ್ನು ಈ ಥರ ಮುತ್ತು ಭಾಳ ಕಷ್ಟ. ಗುಲ್ಲಿ ಅಷ್ಟೈತಿ. ಬೆಟ್ರ್ ಈ ಥರ ತೊಗೊಂಡು ಹಾಕ್ಕೊಳೋದು ರೆಡಿಮೇಡ್. ನಾನು ಇನ್ನು ಮುಂದೆ ತರಿಸ್ತೀನಿ ರೀ, ನಂಗೆ ಇಷ್ಟ. ಯಾಕಂದ್ರೆ ಫಸ್ಟ್ ಏನೋ ಮಾಡೋಕ್ಕೂ ಮುಂಚೆ ಒಂದು ಟ್ರಯಲ್ ನಾವು ನೋಡಿ ತರಿಸ್ಕೊಂಡು ನಿಮಗೂ ಹಿಂಗೆ ಕಸ್ಟಮರ್ಸಿಗೆ ತೋರಿಸೋದು ಚಲೋ ಇರ್ತೈತಿ. ಯಾಕಂದ್ರೆ ಅದ್ರ ಬಗ್ಗೆ ಅವೆಲ್ಲ ತಿಳ್ಕೊತೀವಿ, ಅದ್ರ ಬಗ್ಗೆ ನಮ್ಮ ಮಾಹಿತಿ ಎಲ್ಲ ತಿಳಿತೈತಿ ನಮ್ಗೆ. ಅವಾಗ ಕಸ್ಟಮರ್ಸ್ ಏನೋ ಕೇಳಿದ್ರೆ ನಮ್ಗೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕೆ ನಮಗೆಲ್ಲ ಗೊತ್ತಿರ್ತೈತಿ, ಈಸಿ ಆಕೈತಿ. ಹಾಗಾಗಿ ಇವ್ರು ಅಚಾನಕ್ಕಾಗಿ ನಂಗೆ ತಂದಿದ್ದು ಸರಿ ಹೋಯ್ತು. ನನಗೆ ಸ್ಪಾಟ್ನಾಗ ಹೊಳಿತು. ಯಾಕಂದ್ರೆ ಎಷ್ಟೋ ಹೆಣ್ಮಕ್ಳಿಗೆ ಹೊಲ್ಗೂಲಿ ಅಷ್ಟು ಕಷ್ಟ ಆಗಿರ್ತೈತೆ, ಅಷ್ಟು ಜಾಸ್ತಿ ಐತಿ ಈಗ ರೇಟ್. ನಾವು ಹೊಲ್ಗೂಲಿ 2 ವರ್ಷ ಒಳಗಂದೀನಿ, ಇದು ಹೊಲ್ದು ಕೊಡೋರದ್ದು ರೊಕ್ಕ. ಹಾಗಾಗಿ ಈ ಥರ ಸೇಲ್ ಮಾಡ್ತೀನಿ ರೀ ನಾನು. ಯಜಮಾನ್ರೆ ಸ್ಪಾಟ್ ಒಳಗೆ ಬಂದಿರೋಂಥ ಯೋಚನೆ ಚಲೋ ಐತೆ? ಸಿಗ್ತಾವ? ಹಾಕೋತೀನಿ ಈಗ ಅಲ್ರಿ, ನಾಳೆದ್ರೆ ಹಾಕಂತ ಈ ಥರ ಅಂತ ಐತಿ ಬ್ಲೌಸ್. ಸೂಪರ್ ಐತಿ, ನಂಗೆ ಭಾಳ ಇಷ್ಟ ಆಯ್ತು. ಇಷ್ಟು ಹೇಳಾಕತ್ತೀನಿ ಅಂದ್ರೆ ಕ್ವಾಲಿಟಿ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡ್ತೈತಿ. ಇಲ್ಲಿ ನೋಡ್ರಿ ಬಟ್ಟೆ ಸಾಫ್ಟ್ ಐತಿ. ಒಂದೊಂದು ರೆಡಿಮೇಡ್ ಹೊರಗೆ ತೊಗೊಂತೀವಲ್ರಿ, ಚುಚ್ಚುತ್ತಿರ್ತಾವೆ, ಒಳಗೆ ಚುಚ್ಚಿರ್ತಾವೆ. 1-2 ಸಲ ತೊಗೊಂಡಿದ್ದು ಅದ ನನ್ನ ಕಡೆ. ಕ್ವಾಲಿಟಿ ಅಷ್ಟು ಸರಿ ಇಲ್ಲ, ಹಂಗೆ ಐತಿ. ನಾವು ಇದಂತೂ ಭಾರಿ ಐತಿ.
ಉಟ್ಕೊಂಡಾಗ ಹೆಂಗೆ ಕಾಣುತ್ತೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ ನಾಳೆ ಲಾಗ್ನಾಗ. ಇವತ್ತಿನ ಲಾಗು ಇಷ್ಟ ಸ್ನೇಹಿತರೆ. ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಈ ಲಾಗ್ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಸಿಗ್ತೇನೆ ಮುಂದಿನ ಲಾಗಲ್ಲೇ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.